ಸೊ ಎಲ್ಲರಿಗೂ ನಮಸ್ಕಾರ. ನಾನು ನವೀನ್ ಕೃಷಿ ಅಂತ ಥಿಯೇಟರ್ ಥೆರಪಿ ತಂಡದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತಿದ್ದೇನೆ. ನಾವೆಲ್ಲರೂ ಕೂಡ ರಂಗಕರ್ಮಿಗಳು. ಸಾಲುಮರದ ತಿಮ್ಮಕ್ಕ ಅವರ ಜೊತೆಗೆ ಒಂದಷ್ಟು ಪಯಣವನ್ನು ಮಾಡಿದ್ವಿ. ಅವರ ಊರಿಗೋಗಿ, ಅವ್ರ ಮನೆಗೋಗಿ, ಅವ್ರ ಕಥೆಯನ್ನು ಕಲೆಕ್ಟ್ ಮಾಡಿ ಡಾಕ್ಟರ್ ಬೇಲೂರು ರಘುನಂದನ್ ಅಂತ ಸಾಹಿತಿಗಳು ಅವರು ನಾಟಕವನ್ನು ರಚಿಸಿದ್ರು. ನಾವು ಥಿಯೇಟರ್ ಥೆರಪಿ ತಂಡದಿಂದ ಪ್ರೊಡಕ್ಷನ್ ಮಾಡಿದ್ವಿ. ಆ ನಾಟಕವನ್ನು ರಾಮಕೃಷ್ಣ ಬೆಳ್ತೂರ್ ಅಂತ ಕನ್ನಡ ರಂಗಭೂಮಿಯ ಒಂದು ಫೇಮಸ್ ಡೈರೆಕ್ಟರ್, ಅವರು ಮೇಕಪ್ ಮ್ಯಾನ್ ಕೂಡ ಕೆಲಸ ಮಾಡ್ತಾರೆ, ಅವರು ಡೈರೆಕ್ಟ್ ಮಾಡಿದ್ರು. ನಾವು ಥಿಯೇಟರ್ ಥೆರಪಿಯಿಂದ ಪ್ರೊಡಕ್ಷನ್ ಮಾಡಿದ್ವಿ. ನಾನು ಸಾಲುಮರಗಳ ತಾಯಿ ತಿಮ್ಮಕ್ಕ ಅವರ ಹಸ್ಬೆಂಡ್ ಪಾತ್ರ ಅಂದರೆ ಬಿಕ್ಕಲ್ ಚಿಕ್ಕಯ್ಯನವರ ಪಾತ್ರದಲ್ಲಿ ನಟಿಸಿದ್ದೆ. ಇವರು ಡಾಕ್ಟರ್ ರಮ್ಯಾ ಅಂತ ವಿಜ್ಞಾನಿಗಳ ಕೆಲಸ ಮಾಡ್ತಾರೆ IAHR ಅಲ್ಲಿ, ಅವರು ತಿಮ್ಮಕ್ಕನ ಪಾತ್ರದಲ್ಲಿ ನಟಿಸಿದ್ರು. ಇನ್ನೊಬ್ರು ಮೇಘ ಅಂತ ಅವರು ಕೂಡ ತಿಮ್ಮಕ್ಕನ ಬಾಲ್ಯದ ವ್ಯವಸ್ಥೆಯಲ್ಲಿರುವಂತ ಪಾತ್ರದಲ್ಲಿ ನಟಿಸಿದ್ರು. ನಾವು ಈಗ ನಾಟಕ ಮಾಡಬೇಕಾದ್ರೆ ಸುಮಾರು ದಿನಗಳು ಅವ್ರ ಜೊತೆ ಹೋಗಿ ಮಾತಾಡ್ತಿದ್ವಿ. ಅಮ್ಮ ಅವ್ರನ್ನ ಹೇಗೆ ಅನಿಸ್ತಿದೆ, ಏನು ನಾಟಕದ ಬಗ್ಗೆ. ಯಾಕಂದ್ರೆ ನಾಟಕ ಅಂದ್ರೆ ಕೇವಲ ಟೆಕ್ಸ್ಟ್ ಅಲ್ಲ, ಟೆಕ್ಸ್ಟ್ ಬಿಹೈಂಡ್ ಸ್ಟಡಿ ಮಾಡ್ಬೇಕಾದ್ರೆ ಹೋಗ್ಬೇಕಾದ್ರೆ ಅಮ್ಮ ತೋರಿಸ್ತಾ ಇದ್ದಂತ ಪ್ರೀತಿ. ಮನೆಗೆ ಹೋದಾಗ ಪ್ರತಿ ಸತಿನೂ ಕೂಡ ಅವರು ಬಹಳ ನಮ್ಗೆ ತಲೆ ಮುಟ್ಟಿ ಆಶೀರ್ವಾದ ಮಾಡ್ತಿದ್ರು. ಅವ್ರು ಮಾತಾಡ್ಸ್ಬೇಕಾದ್ರೆ ನಿಮ್ಗೆಲ್ಲ ಒಳ್ಳೇದಾಗ್ಲಿ, ಈ ತರ ಸೇವೆ ಮಾಡ್ತಿದ್ದೀರಾ ಅಂತ ನಮ್ಗೆ ಆಶೀರ್ವಾದ ಮಾಡ್ತಿದ್ರು. ಈಗಲೂ ಕಣ್ಮುಂದೆ ಬರುತ್ತೆ. ಸುಮಾರು ಸತಿ ಅವ್ರ ಮನೆಗೆ ಹೋದಾಗ ಮುಗ್ಧವಾಗಿ ಒಂದು ಚಿಕ್ಕ ಮಗು ತರ ನಮ್ಗೆ ಆಶೀರ್ವಾದ ಮಾಡ್ತಿದ್ರು. ಆ ಇನ್ನೋಸೆನ್ಸ್ ಇವತ್ತು ಕಣ್ಮುಂದೆ ಇದೆ. ಅವರ ಪ್ರೀತಿ, ಅವ್ರು ಕೊಟ್ಟಂತಹ ಇನ್ಸ್ಪಿರೇಷನ್ ನಮ್ಮೆಲ್ಲರ ಜೊತೆಗಿದೆ. ಅದೇ ರೀತಿ ಈ ನಾಟಕ ತುಂಬಾ ಪಾಪ್ಯುಲರ್ ಆಯ್ತು. ಕರ್ನಾಟಕದಾದ್ಯಂತ ಸಾವಿರಾರು ಜನ ಈ ನಾಟಕವನ್ನ ನೋಡಿದ್ರು. ನೋಡಾದ್ಮೇಲೆ ಎಷ್ಟೋ ಜನ IFS ಆಫೀಸರ್ಸ್ ಈ ನಾಟಕ ನೋಡಿ ಹೇಳಿದ್ರು, ಪಾತ್ರಧಾರಿಗಳನ್ನ ಕೈ ಹಿಡ್ಕೊಂಡು ಹತ್ತಿರುವಂತಹ ಘಟನೆಗಳಿದಾವೆ, ನಾವು ಕೂಡ ಮರ ಬೆಳೆಸ್ತೀವಿ ಅಂತ ಹೇಳಿರುವಂತಹ ಘಟನೆಗಳಿದೆ. ಆ ರೀತಿಯಾಗಿ ತಿಮ್ಮಕ್ಕನವರ ಲೈಫ್ ಸ್ಟೋರಿ ಏನಿದೆ ಅದು ಕೇವಲ ಒಂದು ಹಂತದಲ್ಲಿ ಮಾತ್ರ ಮುಕ್ತಾಯ ಆಗೋದಿಲ್ಲ. ಇದು ಮುಂದಿನ ತಲೆಮಾರುಗಳಿಗೆ, ಜನರೇಷನ್ಸ್ಗೂ ಕೂಡ ಒಂದು ದೊಡ್ಡ ಇನ್ಸ್ಪಿರೇಷನ್. ಈ ಇನ್ಸ್ಪಿರೇಷನ್ ನ ಮುಂದಿನ ಜನರೇಷನ್ ಆಗಿ, ಈ ವೃಕ್ಷಮಾತೆಯನ್ನು ಇನ್ಸ್ಪಿರೇಷನ್ ಆಗಿ ತಗೊಂಡು ಇವತ್ತು ಗ್ಲೋಬಲ್ ವಾರ್ಮಿಂಗು, ಯುದ್ಧ, ಮತ್ತೊಂದು ನಡೀತಿರುವ ಸಂಘಟನೆಗಳಲ್ಲಿ ನಾವೆಲ್ಲರೂ ಕೂಡ ಪರಿಸರವನ್ನ ಉಳಿಸೋ ಕಡೆ, ಪರಿಸರವನ್ನ ಬೆಳೆಸೋ ಕಡೆ ಮರಗಳನ್ನ ನೆಡುವ ಮುಖಾಂತರ ಸಾಲು ಮರಗಳ ತಿಮ್ಮಕ್ಕನವರು ಇವತ್ತೇನು ಪರಿಸರ ಅಂಬಾಸಿಡರ್ ಆಗಿದ್ದಾರೆ, ಆ ಲೆಗಸಿಯನ್ನು ನಾವೆಲ್ಲರೂ ಕೂಡ ಕ್ಯಾರಿ ಮಾಡಬೇಕು ಅಂತ ಈ ಮೂಲಕ ಎಲ್ಲರಿಗೂ ಕೇಳ್ಕೊಳ್ತಾ, ಈ ತಾಯಿ ಅವರ ಕಥೆಯಲ್ಲಿ ಹೇಳ್ಬೇಕಾದ್ರೆ ಹೇಳ್ತಿದ್ರು, ನಾನು ಮರಗಳ ಹತ್ರ ಹೋಗ್ತೀನಿ, ದೇವ್ರ ಹತ್ರ ಮಾತಾಡ್ಬೇಕಾದ್ರೆ ಮರಗಳ ಜೊತೆ ಮಾತಾಡ್ತೀನಿ, ಮರಗಳ ಜೊತೆ ಮಾತಾಡದೆ ದೇವ್ರ ಹತ್ರ ಮಾತಾಡ್ದಂಗೆ ಅಂತ ಅವ್ರು ಹೇಳೋರು ನಮ್ಗೆ. ಅವ್ರ ಮನೆಗೆ ಹೋದಾಗ ಆ ತಾಯಿ ಯಾವತ್ತೂ ಅಷ್ಟೇ ಇಲ್ಲೇ ಇರ್ಲಿ, ಅಲ್ಲಿಂದ ಮರಗಳ ಜೊತೆ ಮಾತಾಡ್ತಾ ಇರ್ತಾರೆ, ನಮ್ಮನ್ನೆಲ್ಲರನ್ನು ಹರಿಸ್ತಾ ಇರ್ತಾರೆ, ನಮ್ಗೊಂದು ಮಾರ್ಗದರ್ಶನ ಮಾಡ್ತಿರ್ತಾರೆ. ನಾವು ಮರಗಳನ್ನ ಬೆಳೆಸಿದ್ರೆ ಅವ್ರ ಜೊತೆ ಮಾತಾಡ್ದಂಗೆ, ಅವ್ರ ಜೊತೆ ಇದ್ದಂಗೆ ಅಂತ ಹೇಳ್ತಾ, ಅವ್ರಿಗೆ ಚಿರಶಾಂತಿ ಸಿಗ್ಲಿ, ಅವರ ಇನ್ಸ್ಪಿರೇಷನ್ ನಮ್ಮ ಜೊತೆಗೆ ಯಾವತ್ತಿಗೂ ಇರ್ಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಈಗ ನಮ್ಮ ರಂಗತಂಡದಿಂದ ಒಂದು ಹಾಡು, ಸಾಲುಮರದ ತಿಮ್ಮಕ್ಕ ನಾಟಕದಲ್ಲಿ ಹಾಡಿದಂತ ಹಾಡು, ಗೌತಮಿ ಅವರು ಇದ್ದಾರೆ, ಅವರು ಕೂಡ ಗಾಯಕರು, ಅವರು ಹಾಡು ಹೇಳ್ಬೇಕು ಅಂತ ಈ ಮುಖಾಂತರ ಕೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ. ಅಜ್ಜಿ ಬಗ್ಗೆ ಹೇಳಕ್ಕೆ ಪದಗಳಿಲ್ಲ. ನಾವಿನ್ನು ತುಂಬಾ ಚಿಕ್ಕವರು. ಅವರನ್ನ ಮಾದರಿಯಾಗಿ ತಗೊಂಡಿದ್ವಿ. ನಾವು ಸುಮಾರು ಒಂದು 65-70 ಪ್ರದರ್ಶನಗಳನ್ನ ಮಾಡಿದೀವಿ. ಈ ನಾಟಕಕ್ಕೆ ಸಂಗೀತ ನಿರ್ದೇಶಕರಾಗಿ DR ರಾಜಪ್ಪ ಸರ್ ಅವರು ಕೆಲಸ ಮಾಡಿದ್ರು. ಸೊ ಕಾರಣಾಂತರಗಳಿಂದ ಇವತ್ತು ಅವ್ರು ನಮ್ಮ ಜೊತೆಯಾಗ್ಲಿಕ್ಕೆ ಆಗ್ತಿಲ್ಲ. ನಾನು ನಾಟಕನೂ ಮಾಡ್ತಾ ಅದಕ್ಕೆ ಹಾಡುಗಳನ್ನ ಹಾಡುವುದರ ಮೂಲಕ ಪಾತ್ರ ಮಾಡಿದ್ದೆ. ತಿಮ್ಮಕ್ಕ ಅಜ್ಜಿಯವರ ಸಾಕು ತಾಯಿಯ ಒಂದು ಪಾತ್ರವನ್ನ ಅಭಿನಯ ಮಾಡಿದ್ದೆ. ಇವತ್ತೇನು ಅಜ್ಜಿ ಸಾಲುಮರಗಳ ಸರ್ದಾರಿ ಆಗಿದ್ದಾರೆ, ಅದಕ್ಕೆ ಅವರ ಸಾಕು ತಾಯಿಯವರು ತುಂಬಾ ಪ್ರಮುಖ ಪಾತ್ರವನ್ನ ನಿರ್ವಹಿಸಿರ್ತಾರೆ. ಆ ನಾಟಕದ ಒಂದು ಹಾಡನ್ನ ನಾನು ನಿಮ್ಮ ಮುಂದೆ ಪ್ರದರ್ಶನ ಮಾಡ್ತೀನಿ. ಸಾವಿರ ಸರತಿ ಬಿದ್ದವಳು, ಸಾಲು ಮರಗಳ ನೆಟ್ಟವಳು, ಸಾವಿರ ಸರತಿ ಬಿದ್ದವಳು, ಸಾಲು ಮರಗಳ ನೆಟ್ಟವಳು, ಸಾಲು ಮರಗಳ ತಾಯಿ, ಸಾಲು ಮರಗಳ ತಾಯಿ, ಸಾಲು ಮರಗಳ ತಾಯಿ, ಸಾಲು ಮರಗಳ ತಾಯಿ, ಸಾವಿರ ಸರತಿ ಬಿದ್ದವಳು, ಸಾಲು ಮರಗಳ ನೆಟ್ಟವಳು, ಸಾವಿರ ಸರತಿ ಬಿದ್ದವಳು, ಸಾಲು ಮರಗಳ ನೆಟ್ಟವಳು, ಸಾಲು ಮರಗಳ ತಾಯಿ, ಸಾಲು ಮರಗಳ ತಾಯಿ, ಸಾಲು ಮರಗಳ ತಾಯಿ, ಸಾಲು ಮರಗಳ ತಾಯಿ. ನಾವು ನಾಟಕ ಪ್ರದರ್ಶನ ಮಾಡುವಾಗ ಎಲ್ರಿಗೂ ತುಂಬಾ ಚೆನ್ನಾಗಿ ಶುಭ ಹಾರೈಸ್ತಾ ಇದ್ರು. ಅವ್ರಿಗೆ ತುಂಬಾ ಪ್ರೀತಿಯಾದಂತಹ ಹಾಡು ಒಂದಿದೆ, ದೂರಿ ದೂರಿ ದೂರಿ
ಆಕಾಶ ಬಿಸಿಯಾಗಿ ಭೂಮ್ತಾಯಿ ತಂಪಾಗಿ, ಆಕಾಶ ಬಿಸಿಯಾಗಿ ಒಡಲ ಕರುಣೆಯ ಕೂಸು ನೆಲದ ಜಗುಲಿಯ ಮ್ಯಾಲೆ, ಒಡಲ ಕರುಣೆಯ ಕೂಸು ನೆಲದ ಜಗುಲಿಯ ಮ್ಯಾಲೆ, ದೂರಿ ದೂರಿ ದೂರಿ. ಆ ಚಂದ್ರ ನೋಡಲ್ಲಿ ಚುಕ್ಕೆಗಳ ಗೂಡಲ್ಲಿ, ಆ ಚಂದ್ರ ನೋಡಲ್ಲಿ ಚುಕ್ಕೆಗಳ ಗೂಡಲ್ಲಿ, ಕತ್ತಾಲ ಬೆಳಕೊಳಗೆ ಹೊಳೆಯಾಗಿ ಹರಿದೌನೆ, ದೂರಿ 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 ದೂರಿ. ಚೆಲುವಿನ ಓ ಮಗಳೇ ಒಲವ ಬಾಗಿನ ಕೊಡುವೆ, ಚೆಲುವಿನ ಓ ಮಗಳೇ ಒಲವ ಬಾಗಿನ ಕೊಡುವೆ. ನಾಳೆಯ ನೆಮ್ಮದಿಗೆ ನಗುವನ್ನೇ ನಾ ತರುವೆ, ನಾಳೆಯ ನೆಮ್ಮದಿಗೆ ನಗುವನ್ನೇ ನಾ ತರುವೆ. ಮಲಗೋ ಮಲಗೆನ್ನ ಮಗಳೇ ದೂರಿ ದೂರಿ ದೂರಿ, ಮಲಗು ಮಲಗೆನ್ನ ಮಗಳೇ ದೂರಿ 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 ದೂರಿ. ಇಂಥ ಒಂದು ಅರ್ಥಗರ್ಭಿತವಾದಂತಹ ಸಾಹಿತ್ಯವನ್ನು ರಚನೆ ಮಾಡಿದವರು ಡಾಕ್ಟರ್ ಬೇಲೂರು ರಘುನಂದನ್ ಸರ್ ಅವರು. ಅವ್ರಿಗೂ ಸಹ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ, ಅಜ್ಜಿ ನಮ್ಮನ್ನು ದೈಹಿಕವಾಗಿ ಆಗಲಿರ್ಬೋದು, ಆದರೆ ಮಾನಸಿಕವಾಗಿ ಇವತ್ತು ನಮ್ಮ ಪರಿಸರದಲ್ಲಿ ಅವರು ಉಸಿರಾಡ್ತಿದ್ದಾರೆ ಅಂತ ಹೇಳಲಿಕ್ಕೆ ನಮ್ಮ ಇಡೀ ತಂಡದಿಂದ ನಾವು ಭಾವಪೂರ್ಣ ಶ್ರದ್ಧಾಂಜಲಿ ಅಂತ ಸಲ್ಲಿಸ್ತಾ ಇದ್ದೀವಿ. ನಮಸ್ಕಾರ. ತಿಮ್ಮಕ್ಕನವರ ಪಾತ್ರ ಮಾಡಿದಂತಹ 2 ಕ್ಯಾರೆಕ್ಟರ್ ನಮ್ಮ ಮುಂದೆ ಇದ್ದಾರೆ. ಇವರು ತಿಮ್ಮಕ್ಕನವರ ಅಜ್ಜಿ ಪಾತ್ರದಲ್ಲಿ ಮಾಡಿದಂಥವ್ರು ಡಾಕ್ಟರ್ ರಮ್ಯಾ ARS ಅಂತ. ಸೊ ಇವರು ವಿಜ್ಞಾನಿಯ ಕೆಲಸ ಮಾಡ್ತಿದ್ದಾರೆ. ನಮ್ಮ ತಂಡದಲ್ಲಿದ್ದು ಅಜ್ಜಿ ಪಾತ್ರ ಮಾಡಿದ್ಮೇಲೆ ವಿಜ್ಞಾನಿ ಆಗಿದ್ದಾರೆ. ಇವರು ತಿಮ್ಮಕ್ಕನವರ ಬಾಲ್ಯ ಪಾತ್ರ ಮಾಡಿದಂತಹ ಮೇಘನಾ ಅವರು. ಈಗಲೂ ಅವರು IT ಎಂಪ್ಲಾಯಿ ಕೆಲಸ ಮಾಡ್ತಿದ್ದಾರೆ. ಆಗ ಇದ್ದಂತಹ ಇದಕ್ಕೆ ಈಗ ಏನ್ ಅನಿಸ್ತಿದೆ, ನೀವು ಒಂದೆರಡು ಹಂಚ್ಕೊಳ್ಳಿ. ಎಲ್ರಿಗೂ ನಮಸ್ಕಾರ. ಸಾಲುಮರದ ತಾಯಿ ತಿಮ್ಮಕ್ಕನವರು ಒಂದು ಪದ್ಮಶ್ರೀ ಪುರಸ್ಕೃತ ಅನ್ನೋದಕ್ಕಿಂತ ಎಲ್ಲರಿಗೂ ಪ್ರೀತಿಯ ಅಜ್ಜಿ. ಅವರು ಸಾಕಷ್ಟು ಸಂದೇಶವನ್ನು ಕೊಟ್ಟು ಹೋಗಿದ್ದಾರೆ. ಅವ್ರ ಪಾತ್ರವನ್ನ ನಾವು ರಂಗಭೂಮಿಯ ಮುಖಾಂತರ ಜನಕ್ಕೆ ತಿಳಿಸಿದ್ದು ನಮಗೆ ಹೆಮ್ಮೆ ಅಂತ ಹೇಳ್ಬೋದು. ಹಾಗೆ ಈ ರಂಗ ತಂಡಕ್ಕೆ, ಥಿಯೇಟರ್ ಥೆರಪಿ ತಂಡಕ್ಕೆ ನಾವು ಯಾವಾಗಲೂ ಚಿರಋಣಿಯಾಗಿರ್ತೀವಿ. ಈ ಸಂದೇಶವನ್ನ ತಲುಪ್ಸಕ್ಕೆ ನಮಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕೆ. ಎಲ್ಲರೂ ಹೆಚ್ಚು ಗಿಡಗಳನ್ನು ನೆಡೋಣ, ಪ್ರೀತಿಸೋಣ, ನಮ್ಮ ಮುಂದಿನ ಜನ್ರೇಷನ್ಗೆ ಆ ಗಿಡಗಳು ಹೆಲ್ಪ್ ಆಗಲಿ ಅಂತ ಹೇಳ್ತಾ, ಅಮ್ಮನ ನೆನಪು, ಅಜ್ಜಿಯ ನೆನಪು ಯಾವತ್ತೂ ನಮ್ಮ ಜೊತೆ ಸದಾ ಇರಲಿ. ಅವರ ಪಾತ್ರವನ್ನ ಎಲ್ಲರೂ ಜೀವಿಸೋಣ, ಅಂದ್ರೆ ಎಲ್ಲರೂ ಗಿಡ ನೆಡೋಣ. ಅದೇ ರೀತಿ ಉಮೇಶ್ ಅವರು ತಿಮ್ಮಕ್ಕ ಅವರ ಮಗ ಇದ್ದಾರೆ. ಅವ್ರ ಬಗ್ಗೆ ಒಂದೆರಡು ಮಾತು ಹೇಳಲೇಬೇಕು. ಪ್ರತಿ ಸತಿ ಹೋದಾಗ ಅವ್ರ ಆರೈಕೆ ಮಾಡ್ತಿದ್ದಂತ ನೋಡ್ತಾ ಇದ್ವಿ. ಉಮೇಶ್ ಅವರು ತಿಮ್ಮಕ್ಕನವ್ರನ್ನ ಆಕ್ಚುಲಿ ಹೇಳ್ಬೇಕಾದ್ರೆ ಮಗು ತರ ನೋಡ್ಕೊತಿದ್ರು, ಅಡಿಗೆ ಮಾಡಿ ಬಡಿಸ್ತಿದ್ರು. ಅದನ್ನೆಲ್ಲ ನೋಡಿದ್ರೆ ನಿಜವಾಗ್ಲೂ ಅವ್ರ ಪರಿಸರ ಸೇವೆಯ ಜೊತೆಗೆ ತಿಮ್ಮಕ್ಕನವರ ಸೇವೆಯನ್ನು ಮಾಡ್ತಾ ಇದ್ರು. ಅವ್ರನ್ನ ಕೂಡ ಈ ಕ್ಷಣದಲ್ಲಿ ಉಮೇಶ್ ಅವ್ರನ್ನ ಕೂಡ ಸ್ಮರಿಸ್ಕೋತೇವೆ. ಅವರ ಸಹಕಾರ ಕೂಡ ಈ ನಾಟಕ ಮಾಡ್ಬೇಕಾದ್ರೆ ಇತ್ತು. ಅವ್ರನ್ನ ಕೂಡ ಈ ಕ್ಷಣದಲ್ಲಿ ಸ್ಮರಿಸ್ಕೊಳ್ಳೋಕೆ ಇಷ್ಟಪಡ್ತೇವೆ. ಹೌದು, ಇವತ್ತಿನ ಯೂತ್ಗೆ ಉಮೇಶ್ ಅವರು ಮಾದರಿ. ಯಾಕಂದ್ರೆ ಅವ್ರು ITI ಮುಗಿಸ್ಕೊ ಬಂದು ಒಂದು ಅಜ್ಜಿಯನ್ನು ನೋಡ್ಕೊಳ್ಳುವಂತಹ ಪ್ರಕ್ರಿಯೆಯಲ್ಲಿ ಭಾಗಿಯಾದ್ರು. ನಿಜವಾಗ್ಲೂ ಕೂಡ ಅವರ ಪರಿಸರ ಸೇವೆಯನ್ನ ಯೂತ್ ನೋಡ್ಲೇಬೇಕು, ಮೆಚ್ಕೊಳ್ಳೇಬೇಕು ಅಂತ ಹೇಳ್ಬೋದು.